ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ನಾಗಶ್ರೀ. ಗಾಂಜಾ ಮಾರಾಟಗಾರರನ್ನ ಬಂಧಿಸುವಲ್ಲಿ ಹಾಗೂ 35 ಕೆಜಿ ಗಾಂಜಾ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಸಿಎನ್ ಪೊಲೀಸ್. ದಿನಾಂಕ 18/2/2025 ರಾತ್ರಿ 8:30 ಗಂಟೆಯಲ್ಲಿ ಸಿಎನ್ ಪೊಲೀಸ್ ಠಾಣೆಯ ಡಿವೈಎಸ್ಪಿ ರವಿಕುಮಾರ್ ಕೆವೈ ರವರಿಗೆ ಆಂಧ್ರಪ್ರದೇಶದ ತಿರುಪತಿ ಕಡೆಯಿಂದ ಮುಳಬಾಗಲು ಶ್ರೀನಿವಾಸಪುರ ಮಾರ್ಗವಾಗಿ ಚೇಳೂರು ಕಡೆಗೆ ವಾಹನದಲ್ಲಿ ದೇವಮ್ಮ ಮತ್ತು ಇತರೆ 4 ಜನರು ಒಂದು ವಾಹನದಲ್ಲಿ ಚೇಳೂರು ಕಡೆಗೆ ಗಾಂಜಾವನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡಲು ಸಾಗಿಸಿಕೊಂಡು ಕಾರಿನಲ್ಲಿ ಬರುತ್ತಿರುವುದಾಗಿ ಬಾತ್ಮೀದಾರರಿಂದ ಬಂದ ಖಚಿತ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ಕುಶಾಲ್ ಚೌಕ್ಸೆ ಐಪಿಎಸ್ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ರಾಜಾ ಇಮಾಮ್ ಕಾಸಿಂ ಪಿ ರವರ ಮಾರ್ಗದರ್ಶನದಲ್ಲಿ ಸಿಎನ್ ಪೊಲೀಸ್ ಠಾಣೆಯ ಡಿವೈಎಸ್ಪಿ ಆದ ರವಿಕುಮಾರ್ ಕೆವೈ, ಎಂ ಸೂರ್ಯಪ್ರಕಾಶ್ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಯವರಾದ ವಿ ಸುಬ್ರಮಣಿ ಎಎಸ್ಐ, ಸಿಎಚ್ಸಿ 181 ಕೃಷ್ಣಪ್ಪ, ಸಿಎಚ್ಸಿ 261 ಅಂಬರೀಶ್, ಸಿಎಚ್ಸಿ 48 ನಾರಾಯಣಸ್ವಾಮಿ, ಪಿಸಿ 414 ಭಾಗ್ಯಮ್ಮ, ಎಪಿಸಿ 138 ಮಹಬೂಬ್ ಪಾಷಾರವರೊಂದಿಗೆ ಶ್ರೀನಿವಾಸಪುರ ಚಿಂತಾಮಣಿ ರಸ್ತೆಯ ಮಾಡಿಕೆರೆ ಕ್ರಾಸ್ ಬಳಿ ಪಂಚರ ಸಮಕ್ಷಮ ತಪಾಸಣೆ ಮಾಡಿದಾಗ ಒಬ್ಬ ಮಹಿಳೆ ಮತ್ತು 4 ಜನ ಪುರುಷರು ಇದ್ದು, ಕಾರನ್ನು ತಪಾಸಣೆ ಮಾಡಿದಾಗ ಬ್ಯಾಗ್ಗಳಲ್ಲಿ ಸುಮಾರು 17,50,000 ರು ಬೆಲೆ ಬಾಳುವ 35 ಕೆಜಿ 645 ಗ್ರಾಂ ಗಾಂಜಾ ಕಂಡು ಬಂದಿದ್ದು, ಮಾದಕ ವಸ್ತು ಗಾಂಜಾ ಮತ್ತು ಕಾರನ್ನು ಅಮಾನತು ಪಡಿಸಿಕೊಂಡು ಆರೋಪಿಗಳನ್ನು ವಶಕ್ಕೆ ಪಡೆದು ಸಿಎನ್ ಪೊಲೀಸ್ ಠಾಣಾ ಮೌಸಂ 21/2025 ಕಲಂ 20B NDPS ಕಾಯ್ದೆ ರೀತಿಯ ಕೇಸು ದಾಖಲಿಸಿರುತ್ತೆ. ಜನ ಆರೋಪಿ ಸಿಕ್ಕಿದ್ರೆ ಆ 5 ಜನ ಆರೋಪಿಯಲ್ಲಿ ಒಬ್ಬರು ಲೇಡಿ ಇದೆ, ಅವರದು ಹೆಸರು ದೇವಮ್ಮ. ಅವ್ರ ಮೇಲೆ ಬೇರೆ ಗಾಂಜಾ ಕೇಸಸ್ ಕೂಡ ಇದೆ ತುಮಕೂರು ಡಿಸ್ಟಿಕಲ್ಲಿ ಮತ್ತು ಬೆಂಗಳೂರು ಡಿಸ್ಟಿಕಲ್ಲಿ. ಜೊತೆಗೆ ಅವರದು ತಂದೆ ಅವರು, ಈ ಲೇಡಿದು ತಂದೆ ಅವರು ಮಾರಪ್ಪ, ಅರೌಂಡ್ 63 ಇಯರ್ಸ್ ಏಜ್ ಇದೆ. ಲೇಡಿದು ಏಜ್ ಅರೌಂಡ್ 38 ಇಯರ್ಸ್ ಇದೆ. ಈ ಲೇಡಿದು ಮಗ ಅಂಜಿ, ಅವ್ರದ್ದು ಏಜ್ 18 ಇಯರ್ಸ್ ಇದೆ. ಅವ್ರ ಮೇಲೆ ಚೇಳೂರು ಲಿಮಿಟ್ಸಲ್ಲಿ ಒಂದು ಪೋಕ್ಸೋ ಕೇಸ್ ಕೂಡ ಇದೆ. ಜೊತೆಗೆ 2 ಜನ ವೆಂಕಟರಮಣ ಮತ್ತು ಆದಿನಾರಾಯಣ್, ಈ ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವತ್ತು ಎಲ್ಲ 5 ಜನದು ವಾಸ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇದೆ. ಬಾಗೇಪಲ್ಲಿ ತಾಲೂಕಾ, ಚಿಂತಾಮಣಿ ಈ ಥರ ವರ್ಗು ಈಗ ಪ್ರೆಸೆಂಟಲ್ಲಿ ವಾಸ ಇದೆ. ಬೇಸಿಕಲಿ ನಮ್ಮ ಮಾಹಿತಿ ಪ್ರಕಾರ ಇವರು ವಿಶಾಖಪಟ್ಟಣಮಿಂದ, ಆಂಧ್ರ ಪ್ರದೇಶ ವಿಶಾಖಪಟ್ಟಣಮಿಂದ ಈ ಗಾಂಜಾಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ನಮ್ಮ ಡಿಸ್ಟ್ರಿಕ್ಗೆ ಬರ್ತಾ ಇದ್ದಾರೆ. ಬೇಸಿಕಲಿ ತಿರುಪತಿಯಿಂದ, ವಿಶಾಖಪಟ್ಟಣಮಿಂದ ಇವರು ತಿರುಪತಿಗೆ ಬಂದಿದ್ದಾರೆ. ತಿರುಪತಿಯಿಂದ ಇವರು ಮುಳಬಾಗಲ್ ಹತ್ರ ಬಂದಿದ್ದಾರೆ. ಮುಳಬಾಗಲಿಂದ ಇವರು ನಮ್ಮ ಶ್ರೀನಿವಾಸಪುರ ಲಿಮಿಟ್ಸ್ ಇಂದ ನಮ್ಮ ಡಿಸ್ಟ್ರಿಕ್ಗೆ ಎಂಟ್ರಿ ಮಾಡಿದ್ದಾರೆ ಚಿಂತಾಮಣಿ ಸೈಡಿಂದ. ಆ ಟೈಮ್ಗೆ ನಮ್ಮ ಟೀಮ್ ಅವರಿಗೆ ರೇಡ್ ಮಾಡಿ ಸ್ಟಾಪ್ ಮಾಡಿ ಇದನ್ನು ಸೀಸ್ ಮಾಡಿದ್ದಾರೆ ಗಾಂಜಾಗೆ. ಸೊ ನಮ್ಮ ಸೈನ್ ಸ್ಟೇಷನ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರದ್ದು ಎಫರ್ಟ್ಸ್ ಕಾರಣ ಬಗ್ಗೆ ಡೆಫಿನೆಟ್ಲಿ ನಾವು ಈ ಡಿಸ್ಟ್ರಿಕ್ಟಲ್ಲಿ ಗಾಂಜಾ ಮತ್ತು ಬೇರೆ NDPS ವಸ್ತುಗಳು ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ರೆಗ್ಯುಲರ್ ಆಗಿ ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ರೆ ಅಥವಾ ಹೇಗೆ? ನೋಡಿ, ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಿನ್ಸ್ ಇದ್ರ ಮೇಲೆ ಬೇರೆ ಕೇಸಸ್ ಕೂಡ ಇದೆ ಗಾಂಜಾದು, NDPSದು. ಡೆಫಿನೆಟ್ಲಿ ನಮಗೆ ಡೌಟ್ ಇದೆ कि ಎಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅವರು ತಗೊಂಡು ಬರ್ತಾ ಇದ್ದಾರೆ. ಡೆಫಿನೆಟ್ಲಿ ಬೇರೆ ಜನಗೆ ಕೂಡ ಇವರು ಸಪ್ಲೈ ಮಾಡ್ತಾ ಇದ್ದಾರೆ. ಲೋಕಲ್ ಲೆವೆಲಲ್ಲಿ ಲೋಕಲ್ ಪೆಡ್ಲರ್ಸ್ಗೆ ಇವರು ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತು ಅದೇ ಗಾಡಿ ಯೂಸ್ ಆಗ್ತಾ ಇದೆ, ಬೇರೆ ಮೊದಲೇ ಕೂಡ ಆಗಿದೆ. ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದು ಕ್ಲಿಯರ್ ಆಗುತ್ತೆ. ಸರ್, ವೆಹಿಕಲ್ ಇವ್ರದ್ದೇ ಅಥವಾ ಕದ್ದಿರೋ ಮಾಲ ತೆಗೆಯೋದು ಸರ್? ಆ ವೆಹಿಕಲ್ ಅವರದು ಪರಿಚಯ ಇದೆ, ಅವ್ರದ್ದು ವೆಹಿಕಲ್ ಇದೆ, ಡ್ರೈವರ್ದು ಒಂದು ಸ್ವಂತ ವೆಹಿಕಲ್ ಇದೆ. ಅವರು ನಮ್ಮ ಇಂಟರ್ಗೇಷನ್ ಪ್ರಕಾರ ಮೊದಲೇ ಕೂಡ ಈ ಥರ ಮಾಡಿದ್ದಾರೆ, ರೆಗ್ಯುಲರ್ ಆಗಿ ವೆಹಿಕಲ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರದ್ದು ಕೂಡ ಪಾತ್ರ ಇದೆ ಎಲ್ಲ ಕೇಸಲ್ಲಿ. ಸರಿ, ಬರೀ ಈ ಭಾಗದಲ್ಲಿ ಮಾತ್ರ ಇವರು ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಬೇರೆ ಕಡೆ ಏನಾದರೂ ರಫ್ತು ಮಾಡ್ತಾ ಇದ್ರು? ನೋಡಿ, ಅವರು ಸಿನ್ಸ್ ನಮ್ಮದು ಆಂಧ್ರ ಪ್ರದೇಶದ್ದು ಬಾರ್ಡರ್ಸ್ ಇದೆ,
ಮತ್ತು ನಮ್ಮ ಬಾರ್ಡರಿಂಗ್ ಡಿಸ್ಟ್ರಿಕ್ಸ್ ಕೋಲಾರ್, ಬೆಂಗಳೂರು ರೂರಲ್ ಮತ್ತು ಚಿಕ್ಕಬಳ್ಳಾಪುರ ಈ ಮತ್ತು ತುಮಕೂರಲ್ಲಿ ಕೂಡ ಅವ್ರ ಮೇಲೆ ಮೊದಲೇ ಕೇಸಸ್ ಆಗಿದೆ. ಸೊ ಈ 2-3 ಜಾಗ ಡೆಫಿನೆಟ್ಲಿ ಅವರು ಸಪ್ಲೈ ಮಾಡ್ತಾ ಇದ್ದಾರೆ, ಈ ಥರ ನಮಗೆ ಮಾಹಿತಿ ಇದೆ. ಬೇರೆ ಕೂಡ ನಾವು ಇವರದ್ದು ಮೊಬೈಲ್ ವಗೇರಾ ಮತ್ತು ಇವರಿಂದ ಏನೇನು ಸೀಸ್ ಆಗಿದೆ ಐಟಮ್ಸ್ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಮುಂದೆ ಕೂಡ ಏನು ಮಾಹಿತಿ ಸಿಗುತ್ತೆ ಅದರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಇವರೇನು ಬೇರೆ ಕಡೆಯಿಂದ ತರಿಸ್ತಿದ್ದ, ಇವರೇ ವೈಯಕ್ತಿಕವಾಗಿ ಬೆಳೆಸ್ತಿದ್ರು ಸರ್ ಇದನ್ನು? ನೋಡಿ, ಮೋಸ್ಟ್ಲಿ ನಮಗೆ ಯಾವಾಗ ಗಾಂಜಾ ಕೇಸಸ್ ಸಿಗ್ತಾ ಇದೆ ಅದು ಎಲ್ಲ ಆಂಧ್ರ ಪ್ರದೇಶ್, ಅರಾಕು ವ್ಯಾಲಿ, ವಿಶಾಖಪಟ್ಟಣಂ, ಒಡಿಶಾ ಬಾರ್ಡರ್ ಇಂದ ಬರ್ತಾ ಇದೆ. ಅಲ್ಲಿ ಈ ಥರದ್ದು ಇಲ್ಲಿಗಲ್ ಕಲ್ಟಿವೇಶನ್ ಆಗ್ತಾ ಇದೆ ಮತ್ತು ರೆಗ್ಯುಲರ್ ಆಗಿ ಅವರು ಕೂಡ ಆ ಸೈಡ್ಗೆ ಕೇಸಸ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟಲ್ಲಿ ಮೋಸ್ಟ್ಲಿ ಎಲ್ಲ ಗಾಂಜಾ ಆಂಧ್ರ ಪ್ರದೇಶ್ ಸೈಡಿಂದ ಬರ್ತಾ ಇದೆ. ಸೊ ಅವರು ಅಲ್ಲಿ ಹೋಗಿ ವಿಶಾಖಪಟ್ಟಣಂ ಹತ್ರ ಹೋಗಿ ಅಲ್ಲಿಂದ ಇವರು ಈ ದೊಡ್ಡದು ಕ್ವಾಂಟಿಟಿಯಲ್ಲಿ ತಗೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲಿ ಇವರು ಅದನ್ನು ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾರಾಟ ಮಾಡಿ ಅವರಿಗೆ ಕೂಡ ಪ್ರಾಫಿಟ್ ಸಿಗುತ್ತೆ. ಈ ತರ ಅವರದು ಬೇಸಿಕ್ ಮಾಡಸ್ ಆಪರೇಂಡಿ ಇದೆ. ಸರ್ ಒಂದೇ ಫ್ಯಾಮಿಲಿ ಅವರು ಇದ್ದಾರೆ ಅಂತ ಸರ್ ಆರೋಪಿ, ಒಂದೇ ಕುಟುಂಬದವರು ಅಂತ ಹೇಳ್ತಿದ್ದಾರೆ. ಹಾ, ಇವರು ಗ್ರ್ಯಾಂಡ್ ಫಾದರ್, ಮದರ್ ಮತ್ತೆ ಗ್ರ್ಯಾಂಡ್ ಸನ್ 3 ಜನ ಸಿಕ್ಕಿದ್ದಾರೆ ನಮಗೆ. ಇವರು 3 ಜನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್. ಸರ್ ಇವ್ರ ಹಿಂದೆ ಇದೇ ಕೇಸುಗಳು ಇವ್ರ ಮೇಲೂ ಇದೆ ಸರ್ ಗಾಂಜಾ? ಹಾ, ಇವ್ರ ಮೇಲೆ ದೇವಮ್ಮ ಮತ್ತೆ ಮಾರಪ್ಪ ಈ 2 ಜನ ಮೇಲೆ ಗಾಂಜಾ ಕೇಸಸ್ ಇದೆ. ಮತ್ತೆ ಇವ್ರದ್ದು ಮಗ ಇದೆ 18 ಇಯರ್ಸ್ ಏಜ್, ಅವರ ಮೇಲೆ ಪಾಕ್ಸೋ ಕೇಸ್ ಇದೆ. ವೆರಿಫೈ ಮಾಡ್ತಾ ಇದೀವಿ ಈಗ. ನಮ್ಮ ಮಾಹಿತಿ ಪ್ರಕಾರ ಪಾಕ್ಸೋ ಕೇಸ್ ಇದೆ, ಬೇರೆ ಗಾಂಜಾ ಕೇಸಸ್ ಇದೆಯಾ ಎಲ್ಲ ಅದು ನಾವು ಚೆಕ್ ಮಾಡ್ತೀವಿ. ಸಿನ್ಸ್ ಅವರದು 18 ಇಯರ್ಸ್ ಏಜ್ ಇದೆ, ಮೈನರ್ ಇದ್ದಾಗ ಮೇ ಬಿ ಮಾಡಿದ್ದಾರೆ, ಮಾಡಿಲ್ಲ ಮೊದಲೇ ಏನಿದೆ ಅದು ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಬೇಸಿಕ್ ಮಾಡಸ್ ಆಪರೇಂಡಿ ಏನಿದೆ ಅಲ್ಲಿಂದ ದೊಡ್ಡದು ಕ್ವಾಂಟಿಟಿಯಲ್ಲೇ ತಗೊಂಡ್ ಬರ್ತಾರೆ. ಆಮೇಲೆ ಇಲ್ಲಿ ಲೋಕಲ್ ಲೆವೆಲ್ ಅಲ್ಲಿ 1 kg 2 kg ಈ ತರದ್ದು ಲೋಕಲ್ ಅಲ್ಲಿ ಪೆಡ್ಲರ್ಸ್ ಇದ್ದಾರೆ, ಅವರಿಗೆ ಸಪ್ಲೈ ಮಾಡಿಕೊಂಡು ಚಿಕ್ಕ ಪ್ಯಾಕೆಟ್ಸ್ ಮಾಡ್ತಾರೆ. ನಾವು ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದೀವಿ. ಆ ಟೈಮ್ಗೆ ನಮಗೆ 100 rupees 200 ಪ್ಯಾಕೆಟ್ ಸಿಗ್ತಾ ಇದೆ. ಈ ಫಾರ್ ಎಕ್ಸಾಂಪಲ್ ಈಗ ಮೊದಲೇ ಲಾಸ್ಟ್ ವೀಕ್ ಕೂಡ 10 days ಹಿಂದೆ ಚಿಂತಾಮಣಿ ಟೌನ್ ಅಲ್ಲಿ ಒಬ್ರು ಲೇಡಿ ಶಬಾನ ಮೇಲೆ ಕೂಡ ಒಂದು ಕೇಸ್ ಆಗಿದೆ, 5 kg ಸಿಕ್ಕಿದೆ. ಅಲ್ಲಿ ನಮಗೆ ಚಿಕ್ಕ ಪ್ಯಾಕೆಟ್ಸ್ ಕೂಡ ಸಿಕ್ಕಿದೆ. ಸೊ ಇವರು ಎಲ್ಲರೂ ಬೇಸಿಟಿಯಲ್ಲಿ ತಗೊಂಡ್ ಬರ್ತಾರೆ, ಲೋಕಲ್ ಲೆವೆಲ್ ಅಲ್ಲಿ ಚೆನ್ನಾಗಿ ಸೇಲ್ ಮಾಡ್ತಾರೆ ಚಿಕ್ಕ ಪ್ಯಾಕೆಟ್ಸ್ ಅಲ್ಲಿ. ಆ ತರ ಅವರಿಗೆ ಪ್ರಾಫಿಟ್ ಸಿಗುತ್ತೆ. ಸರ್ ಬರೀ ಕಾರ್ ಸೀಸ್ ಮಾಡಿದ್ರೆ ಅಥವಾ ಹಣ ಅಮೌಂಟ್ ಏನಾದರೂ ಸೀಸ್ ಮಾಡಿದ್ರೆ ಸರ್ ಇವರು? ಈಗ ನಮಗೆ ಕಾರ್ ಸೀಸ್ ಆಗಿದೆ ಮತ್ತೆ ಇದು ಗಾಂಜಾ 35.6 kg ಸೀಸ್ ಆಗಿದೆ. ಬಾಕಿ ಎಲ್ಲ ಏನಿದೆ ಅದು ನಾವು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಏನಿದೆಯಾ NDPS ಆಕ್ಟ್ ಅಲ್ಲಿ ಸೆಕ್ಷನ್ಸ್ ಇದೆ, ಇವರ ಮೇಲೆ ಪ್ರಾಪರ್ಟಿ ಏನು ಧನ ಅರ್ಜಿತ ಮಾಡಿದ್ದಾರೆ ಇದನ್ನು ಮಾರಾಟ ಮಾಡಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ NDPS ಇಲ್ಲಿಗಲ್ ಮಾದಕ ವಸ್ತುಗಳು ಮಾರಾಟ ಮಾಡಿ ಏನು ಧನ ಅರ್ಜಿತ ಮಾಡಿದ್ದಾರೆ ಅವ್ರ ಮೇಲೆ ಆ ಬೇಸಿಸ್ ಮೇಲೆ ಏನು ಪ್ರಾಪರ್ಟಿ ತಗೊಂಡಿದ್ದಾರೆ ಅದನ್ನು ಕೂಡ ಸೀಸರ್ ಮಾಡೋಕ್ಕೆ ನಮಗೆ ಅವಕಾಶ ಇದೆ. ಸೊ ಡೆಫಿನೆಟ್ಲಿ ಆ ಆ್ಯಂಗಲ್ ಕೂಡ ನಾವು ನೋಡ್ತೀವಿ. ಇವರದ್ದು ಪ್ರಾಪರ್ಟಿ ವಗೇರಾ ಕೂಡ ಎಲ್ಲ ಚೆಕ್ ಮಾಡ್ತೀವಿ, ನಾವು ಅದನ್ನು ಕೂಡ ಸೀಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಜೊತೆಗೆ ನಮ್ಮ BNS ಅಲ್ಲಿ ಈಗ 111 ಸೆಕ್ಷನ್ ನಂಬರ್ 111 ಅಲ್ಲಿ ಆರ್ಗನೈಸ್ ಕ್ರೈಮ್ದು ಸೆಕ್ಷನ್ ಇದೆ. ಆ ಆರ್ಗನೈಸ್ ಕ್ರೈಮ್ದು ಸೆಕ್ಷನ್ ಕೂಡ ನಾವು ಅದ್ರ ಮೇಲೆ ಹಾಕ್ತೀವಿ. ಸೊ ಡೆಫಿನೆಟ್ಲಿ ಇವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ. ಬರ್ತಾ ಇದ್ದಾರೆ. ಸೊ ಸಿನ್ಸ್ ಟ್ರೈನ್ ಅಲ್ಲಿ ಜನರಲ್ ಬೋಗಿಯಲ್ಲಿ ಕೂಡ ಅವರು ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಬ್ಯಾಗ್ ಅಲ್ಲಿ ಹಾಕಿದ್ದಾರೆ. ಈ ಲೇಡಿ ಮೇಲೆ ಸ್ವಲ್ಪ ಕಡಿಮೆ ಡೌಟ್ ಬರುತ್ತೆ, ಜನರಲ್ ಬೋಗಿಯಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ. ಸೊ ಈ ಕಾರಣ ಬಗ್ಗೆ ಯಾರಿಗೆ ಏನು ಗಮನಕ್ಕೆ ಆಗಲ್ಲ, ಈ ತರ ಅವರು ಟ್ರೈ ಮಾಡ್ತಾ ಇದ್ದಾರೆ. ಈ ತರ ಮಾಡಸ್ ಆಪರೇಂಡಿ ಇದೆ ಅವ್ರದ್ದು. ಆಮೇಲೆ ಅವರು ಗಾಡಿಯಲ್ಲಿ ಯಾವಾಗ ಹಾಕಿದ್ದಾರೆ ಆ ಟೈಮ್ಗೆ ಕೂಡ ಬ್ಯಾಗ್ ವಗೇರಾ ಯೂಸ್ ಮಾಡಿ ಬ್ಯಾಗ್ ಅಲ್ಲಿ ಹಾಕಕ್ಕೆ ಬರ್ತಾ ಇದ್ದಾರೆ, ಹಾಕೊಂಡು ಬರ್ತಾ ಇದ್ದಾರೆ. ಗಾಂಜಾ ಕೇಸಸ್ ಜಾಸ್ತಿ ಆಗ್ತಾನೆ ಇದೆ, ಮಟ್ಟ ಹಾಕಕ್ ಆಗ್ತಾ ಇಲ್ವಾ ಸರ್? ಯಾಕೆ ಸಾಧ್ಯ ಇಲ್ವಾ ಮಟ್ಟ ಹಾಕ್ಲಿಕ್ಕೆ? ಗಾಂಜಾ ಕೇಸಸ್ ಹೆಚ್ಚಾಗ್ತಾನೆ ಇದೆ ದಿನೇ ದಿನೇ, ಇದನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ನೋಡಿ, ಗಾಂಜಾ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಪೊಲೀಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಗಾಂಜಾ ಕೇಸಸ್ ನಮ್ಗೆ ಈ ವರ್ಷ ಆಲ್ರೆಡಿ ಬಿಫೋರ್ ದಿಸ್ ಕೇಸ್ 10 kg ಗಾಂಜಾ ನಮ್ಗೆ ಆಲ್ರೆಡಿ ಸಿಕ್ಕಿದೆ 9 ಕೇಸಸ್ ಅಲ್ಲಿ. ಓನ್ಲಿ 1 month 10 days ಆಗಿದೆ. 50 days ಒಳಗಡೆ 1 month 20 days ಆಗಿದೆ. 50 days ಒಳಗಡೆ ಈ ವರ್ಷ ನಾವು ಆಲ್ರೆಡಿ ಅರೌಂಡ್ 45 to 50 kg ಗಾಂಜಾ ನಮ್ಗೆ ಸಿಕ್ಕಿದೆ, ಸೀಸ್ ಮಾಡಿದೀವಿ. ಸೊ ಡೆಫಿನೆಟ್ಲಿ ಪೊಲೀಸ್ ಇಂದ ಚೆನ್ನಾಗಿ ಎಫರ್ಟ್ಸ್ ಆಗ್ತಾ ಇದೆ ಕಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೆ ಡ್ರಗ್ ಫ್ರೀ ಮಾಡಬೇಕು. ಮತ್ತೆ ಈ ಗಾಂಜಾ ಬಗ್ಗೆ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಲೈಫ್ ಖರಾಬ್ ಆಗ್ತಾ ಇದೆ, ಮಿಸ್ ಡೈರೆಕ್ಷನ್ ಗೆ ಹೋಗ್ತಾ ಇದ್ದಾರೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಸರ್ ಇವರು ಯಾವ
ಅದು ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಡೆಫಿನೆಟ್ಲಿ ಇವರಿಂದ ನಮಗೆ ಏನು ಮಾಹಿತಿ ಸಿಗುತ್ತೆ, ಇವರು ಮೊಬೈಲ್ಸ್ ಇಂದ ಏನು ಕಾಂಟ್ಯಾಕ್ಟ್ಸ್ ವಗैरह ಸಿಗುತ್ತೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ಸರ್